ಧಾರಣ ಅನ್ನುವಾಗ ಸಿಕ್ಸರ್ ಆಗಿದೆಯಾ ಅಥವಾ ಎಲ್ಲವೂ ಒಳಗಿಳಿದಿದೆಯಾ ಗೊತ್ತಿಲ್ಲ. 8 ಗಂಟೆಗೆ ಹಾಕ್ತಾ ಗೊತ್ತಾಗತ್ತೆ. ಒಳಗಿಳಿಸ್ಕೊಳ್ಳುವಂಥದ್ದು ಮುಖ್ಯ. ಹಾಗಾಗಿ ಒಂದು ಸರಿಗೆ ಅರ್ಥ ಆಗಿಲ್ಲ ಅಂದ್ರೆ 2 ಸರಿ 3 ಸರಿ. ನವರಾತ್ರಿಯಲ್ಲಿ 7 ದಿನ ಬಂದಾಗ ಪ್ರತಿದಿನ ಒಂದೊಂದು ಶ್ಲೋಕದನ್ನಾರುವೆ 9 ದಿನದಲ್ಲಿ ಈ 7 ಶ್ಲೋಕಗಳನ್ನು ಒಂದೊಂದನ್ನಾರು ತಗೊಂಡು ಕೂಡ ಆಗ ಧಾರಣ ಮಾಡಿ ಧ್ಯಾನ ಮಾಡೋದಕ್ಕೂ ಸುಲಭ ಆಗ್ತದೆ. ಇನ್ನು 5-10 ಸೆಕೆಂಡ್ ನೋಡೋಣ. ಯಾವ್ದು ಪ್ರಶ್ನೆ ಇಲ್ಲ ಅಥವಾ ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಅಂದ್ರೆ ಯಾರೋ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವ್ರಿಗೆ ಅವಕಾಶ ಕೊಡ್ಬೋದು. ಹೇಳಿಮಾ. ಇಂದ್ರಾಣಿ ಅವರೇ, ನಿಮ್ಮನ್ನ ಅನ್ಮ್ಯೂಟ್ ಮಾಡಿದ್ದೇನೆ, ಪ್ರಶ್ನೆ ಕೇಳಬಹುದಾಗಿದೆ. ನಮಸ್ತೆ ಗುರುಜಿ. ನಮಸ್ಕಾರ. ಸ್ತೋತ್ರ ಪಾರಾಯಣ ಹೆಚ್ಚು ಫಲನೋ ವೇದ ಪಾರಾಯಣ ಹೆಚ್ಚು ಫಲನೋ ಗುರುಜಿ? ನಿನ್ನೆ ಹೇಳಿದ ಹಾಗೆ ವೇದ ಪಾರಾಯಣಕ್ಕೆ ಫಲ ಗ್ಯಾರಂಟಿ ಅನ್ನೋದು ವೇದ ಪ್ರಮಾಣವಾಗಿರೋದ್ರಿಂದ ಅದಕ್ಕೆ ಫಿಕ್ಸ್, ಅದ್ರಲ್ಲಿ ಡೌಟೇ ಇಲ್ಲ. ಅದಕ್ಕೆ ಯಾವುದೇ ಒಂದು ಕಾಂಪಿಟೇಷನ್ ಇಲ್ಲ. ಹಾಗಂತ ಸ್ತೋತ್ರ ಕಮ್ಮಿ ಅಂತ ಹೇಳೋದಕ್ಕಾಗಲ್ಲ. ಅದೇ ಸ್ತೋತ್ರ. ಯಾಕೆಂದ್ರೆ ವೇದ ಬಂದಿರುವಂತದ್ದು ಈಶ್ವರನ ವಾಣಿ, ಭಗವದ್ವಾಣಿ. ಇವತ್ತೇ ನಾವು ನೋಡಿದಾಗ ವಾಗ್ದೇವಿ ಅಂತಂದಾಗ ಭಗವಂತನಿಂದನೇ ಬಂದಿರೋದ್ರಿಂದ ಅದನ್ನ ಹೇಳೋದ್ರಿಂದ ಖಂಡಿತ ಕ್ವಶ್ಚನ್ ಇಲ್ಲ. ಆದ್ರೆ ಈ ಸ್ತೋತ್ರವನ್ನ ರಚಿಸಿದ್ದು ಯಾವುದೊಬ್ಬ ವ್ಯಕ್ತಿ, ಯಾವುದೊಬ್ಬ ಮನುಷ್ಯ, ಆ ಭಾವವನ್ನ ಇಟ್ಕೊಳ್ಳೋದಕ್ಕೆ, ಅದಕ್ಕೋಸ್ಕರ. ಆದ್ರೆ ಈ ವ್ಯಕ್ತಿಯು ಕೂಡ ತನ್ನ ಬುದ್ಧಿಯನ್ನ ಉಪಯೋಗಿಸಿದ್ರು ಕೂಡ ಅದು ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವೇದಕ್ಕೆ ಸಂಬಂಧಿಸಿದಂತೆಯೇ ಬರೆದಿರ್ತಾರೆ. ಹಾಗಾಗಿ ಸ್ತೋತ್ರವೂ ಕೂಡ ಫಲದಾಯಕವೇ. ಆದ್ರೆ ಈ ಸ್ತೋತ್ರವನ್ನ ಹೇಳುವಾಗ ಏನಿರ್ಬೇಕು ಅಂತ ಹೇಳ್ದಲ್ಲ ಹಾಗೆ ಒಂದ್ ಕಡೆ ಬರುವಂತದಂದ್ರೆ ವೇದ ಪಾರಾಯಣವನ್ನ ನಿಮ್ಗೆ ಅರ್ಥ ಗೊತ್ತಿಲ್ಲದೆ ಮಾಡಿದ್ರು ಕೂಡ ಬರುತ್ತೆ ಅಲ್ಲ. ಆದ್ರೆ ಸ್ತೋತ್ರವನ್ನ ಅರ್ಥ ಗೊತ್ತಿರ್ಬೇಕು ಅಂತಲ್ಲ, ಅಟ್ಲೀಸ್ಟ್ ಒಂದು ಔಟರ್ ಪಿಕ್ಚರ್, ಶಾರದೆ ಅಂದ್ರೇನೋ ದೇವಿ ಅಷ್ಟಾರೂ ಗೊತ್ತಿದ್ದು ಭಕ್ತಿ ಏಕಾಗ್ರತೆ ಇದ್ರೆ ಅದೇ ಫಲ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಕಾಂಪಿಟೇಷನ್ ಇಲ್ಲ, ಎರಡದು ಕ್ಷೇತ್ರವೇ ಬೇರೆ. ಸೊ ಹಾಗಾಗಿ ಎರಡೂ ಕೂಡ ಫಲದಾಯಕವೇ. ಆದ್ರೆ ಫಲದಾಯಕ ಆಗಬೇಕು ಅಂದ್ರೆ ಅದಕ್ಕೆ ಒಂಚೂರು ಎಫರ್ಟ್ ಜಾಸ್ತಿ ಬೇಕಾಗುತ್ತೆ. ಇನ್ಯಾರೋ ಕ್ವೆಶ್ಚನ್ ಕೇಳಲಿಕ್ಕೆ ಅವಕಾಶ ಕೇಳ್ತಾ ಇದ್ದಾರೆ. ಹಲೋ, ನಮಸ್ಕಾರ. ಸ್ವಾಮೀಜಿ, ನಾವು ರಾಘವೇಂದ್ರ ಅಂತ ಆನೇಕಲ್ನಿಂದ ಮಾತಾಡ್ತಾ ಇರೋದು. ನಮಸ್ಕಾರ. ನಮ್ಗೆ 2ನೇ ಶ್ಲೋಕದಲ್ಲಿ ಹೇಳುವಾಗ ಜ್ಞಾನಕಂಡ ಬಗ್ಗೆ 5 ಸ್ಟೆಪ್ ಹೇಳಿದ್ರಲ್ಲ, ಅದ್ರ ಬಗ್ಗೆ ಇನ್ನೊಂದು ಡೀಟೇಲ್ಸ್ ಹೇಳಕ್ಕಾಗುತ್ತಾ? ಯಾವ್ದು ಹೇಳಿ ಸರಿಯಾಗಿ ಕೇಳಿಸ್ಲಿಲ್ಲ. ಮೇಧಾಶಕ್ತಿ ಬಗ್ಗೆ ನೀವು ಪ್ರವಚನ ಮಾಡುವಾಗ ಜ್ಞಾನಕಂಡದ ಬಗ್ಗೆ ಒಂದು 5 ಸ್ಟೆಪ್ ಹೇಳಿದ್ರೆ ಅದನ್ನ ಹೇಳಕ್ಕಾಗುತ್ತಾ? ಜ್ಞಾನಕಾಂಡದ ಬಗ್ಗೆ ಅಂತನಾ? ಹೌದು 5 ಸ್ಟೆಪ್ ಹೇಳಿದ್ರಲ್ಲ, ಅದನ್ನ 5 ಸ್ಟೆಪ್ ಯಾವ್ದು ಹೇಳಿದ್ರೆ ನಂಗೆ ಗೊತ್ತಿಲ್ಲ. ಸೊ ಬೇಸಿಕಲಿ ಮೇಧಾ ಅಂತ ಅಂದಾಗ ಮೊಟ್ಟ ಮೊದಲನೇದಾಗಿ ನಾವು ಸಾಧಾರಣವಾಗಿ ತಗೊಂಡಾಗ ಲೌಕಿಕ ವಿಷಯಗಳಲ್ಲಿ ಮೇಧಾ ಅಂತ ತಗೊಂಡಾಗ ಇಂಟೆಲೆಕ್ಚುಯಲ್ ಪವರ್, ಅನಾಲಿಸಿಸ್ ಪವರ್, ಇದು ಮೊದಲನೇದು. ಇನ್ನು ವೇದದ ರೀತಿಯಲ್ಲಿ ತಗೊಂಡಾಗ ಮೇಧಾ ಅಂತಂದಾಗ ಜ್ಞಾನಕಾಂಡವನ್ನ ಉಪಯೋಗಿಸ್ಲಿಕ್ಕೆ ಬೇಕಾಗಿರುವಂತಹ ಬುದ್ಧಿಶಕ್ತಿ, ಅದಕ್ಕೆ ಶಾಸ್ತ್ರಸಮ್ಮತವಾದಂತಹ ಯುಕ್ತಿ ಆದ್ರೆ ಶಾಸ್ತ್ರಸಮ್ಮತವಾದಂತಹ ಯುಕ್ತಿ. ಆದ್ರೆ ಮೂರನೇದು, ನಾನು ಮೋಸ್ಟ್ಲಿ ನೀವು ಅದನ್ನ ಕೇಳ್ತಿದ್ದೀರಂತ ಭಾವಿಸ್ತೀನಿ. ಈ ಜ್ಞಾನಯೋಗದಲ್ಲೇ ವೇದಾಂತದಲ್ಲೇ ತಗೊಂಡಾಗ ಮೊಟ್ಟ ಮೊದಲನೇದು ಶ್ರದ್ಧಾ ಅಂದಾಗ ಶ್ರವಣ, ಧಾರಣಾ ಅಂದಾಗ ಮನನ, ಮತ್ತು ಮೇಧಾ ಅಂದಾಗ ನಿಧಿಧ್ಯಾಸನ. ಯಾವುದು ಅಂತಂದಾಗ ಈ ಮೇಧಾ ಅನ್ನೋದು, ನಾನು ಒಂದನ್ನ ಕೇಳಿದೀನಿ, ಪ್ರಮಾಣ ವಿಚಾರವಾಗಿ ನಾನು ಶ್ರದ್ಧೆಯಿಂದ ಶ್ರವಣ ಮಾಡಿದ್ದೀನಿ, ಆ ವಿಚಾರ ಬಂತು. ಒಂದು ದಿನ ನನಗೆ ಜಗತ್ತಿನ ಬಗ್ಗೆ ಹೇಳಿದ್ರು, ಒಂದಿನ ಈಶ್ವರನ ಬಗ್ಗೆ ಹೇಳಿದ್ರು, ಇನ್ನೊಂದಿನ ದೇವತೆಗಳ ಬಗ್ಗೆ ಹೇಳಿದ್ರು, ಇನ್ನೊಂದಿನ ಆತ್ಮಸ್ವರೂಪದ ಬಗ್ಗೆ ಹೇಳಿದ್ರು. ಎಲ್ಲವನ್ನ ಹೇಳಿದ್ದಾರೆ, ಅದೆಲ್ಲ ಕೇಳಿಸ್ಕೊಂಡಿದೀನಿ. ಧಾರಣ ಮಾಡಿದಾಗ ಏನಾಗತ್ತೆ, ಎಲ್ಲದರ ಬಿಗ್ಗರ್ ಪಿಕ್ಚರ್ ತಗೊಂಡು ಅದೆಲ್ಲವನ್ನ ಜೋಡಿಸ್ತಾ ಹೋಗ್ತೀನಿ. ಹೌದು, ಎಸ್ ಕರೆಕ್ಟ್, ಇಲ್ಲಿ ಯಾವ್ದೋ ಕಾಂಟ್ರಾಡಿಕ್ಟರಿ ಇದೆಯಾ? ಇಲ್ಲ, ಎಲ್ಲವೂ ಕೂಡ ಸರಿ ಹೊಂದುತ್ತಾ ಇದೆ. ಎಸ್, ಐ ಗಾಟ್ ಇಟ್, ನನಗ್ ಗೊತ್ತಾಯ್ತು ಅಂತ. ಏನ್ ಗೊತ್ತಾಯ್ತು? ನಾನು ಬ್ರಹ್ಮವೇನ್ ಗೊತ್ತಾಯ್ತು ಅನ್ನೋದು ಮನನದಲ್ಲೇ ಆಗತ್ತೆ. ಮೇಧಾ ಅನ್ನುವಂಥದ್ದು ಏನು ಆಯ್ತು, ನನಗ್ ನನ್ನ ಬ್ರಹ್ಮ ಅಂತ ಗೊತ್ತಾಯ್ತು. ಆದ್ರೆ ನನ್ನ ಜೀವನದಲ್ಲಿ ಅದು ವ್ಯಕ್ತವಾಗ್ತಾ ಇದೆಯಾ? ಆ ಜೀವನ್ಮುಕ್ತನ ಲಕ್ಷಣಗಳು ನನ್ನಲ್ಲಿ ತೋರ್ತಾ ಇದೆಯಾ? ಉದಾಹರಣೆಗೆ ಭಕ್ತನ ಒಂದು ವಿಷಯ ತಗೊಂಡ್ರೆ 12ನೇ ಅಧ್ಯಾಯದಲ್ಲಿ ಬರುತ್ತೆ, ಏನಂತ, ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ, ಎಲ್ಲರ ಮೇಲೂ ಕೂಡ ಮೈತ್ರಿ ಇರ್ಬೇಕು ಅಂತ. ಆದ್ರೆ ನನಗೆಲ್ಲ ವಿಷಯನ ಗೊತ್ತಾಯ್ತು, ಆದ್ರೆ ಒಬ್ಬರು ಕಟ್ರೆ ಯಾಕೋ ನಂಗೆ ಆಗ್ತಾ ಇಲ್ಲ. ತಕ್ಷಣ ನಂಗೆ ಗೊತ್ತಾಗ್ತೇವೆ, ನಾನು ಬ್ರಹ್ಮವ್ಯಾಗದ್ರು ಯಾಕೆ ಹೀಗೆ ಮಾಡ್ತಿದ್ದೀನಿ? ಪೂರ್ವ ವಾಸನೆಗಳಿಂದ ಮಾಡ್ತಾ ಇದ್ದೀನಿ, ವಿಪರೀತ ಭಾವನೆಗಳಿಂದ ಮಾಡ್ತಾ ಇದ್ದೀನಿ. ಆ ವಿಪರೀತ ಭಾವನೆಯನ್ನ ಹೋಗಿಸೋದಕ್ಕೋಸ್ಕರ ಈ ಮೇಧಾ ಅಂದ್ರೆ ಆ ಧ್ಯಾನವನ್ನ, ನಿಧಿಧ್ಯಾಸನ ಧ್ಯಾನವನ್ನ ಮಾಡ್ತಾ 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 ನನ್ನ ದೇಹದ ಒಂದೊಂದು ಅಂಚಿನಲ್ಲೂ ಕೂಡ ಏನಿರುತ್ತೆ ಅಂದ್ರೆ ನಾನು ಬ್ರಹ್ಮವೇ, ಎಲ್ಲವೂ ಬ್ರಹ್ಮ ಸ್ವರೂಪವೇ. ಅವಾಗ ನನ್ನ ಜೀವನದ ಒಂದೊಂದು ಟ್ರಾನ್ಸಾಕ್ಷನ್ಗಳು ಕೂಡ ಹೇಗಿರುತ್ತೆ ಅಂದ್ರೆ
ಎಲ್ಲವೂ ಕೂಡ ಅತಿ ಜೀವನ್ಮುಕ್ತನ ಒಂದು ಲಕ್ಷಣಗಳು ಹೇಳುತ್ತಲ್ಲ ಆ ರೀತಿ ಇರುವಂತಹ ಪ್ರಯತ್ನದಲ್ಲಿರುತ್ತೆ. ಸೊ ಅದು ಈ ಜ್ಞಾನ ಉಪಯುಕ್ತವಾಗುವಂತೆ ಮಾಡುವಂಥದ್ದು ಜೀವನದಲ್ಲಿ, ಅದು ಮೇಧ ಅಂತಂತಾರೆ. ಸೊ ಅದಕ್ಕೆ ಮೇಧಾಗೆ ನಾವು ಮುಖ್ಯವಾಗಿ ನಿಧಿಧ್ಯಾಸನ ಅಂತ. ನಿಧಿಧ್ಯಾಸನದ ಬಗ್ಗೆ ಬೇಕು ಅಂದ್ರೆ ನನಗೆ ಗೊತ್ತಿರೋ ಹಾಗೆ ವೇದಾಂತ ಪ್ರೈಮರ್ ನಲ್ಲಿ 8ನೇ ಕ್ಲಾಸ್ 9ನೇ ಕ್ಲಾಸ್ ಅಲ್ಲೋ ಜ್ಞಾನ ಯೋಗ ಅಂತಿದೆ, ಅದರಲ್ಲಿ ನಿಧಿಧ್ಯಾಸನ ಹೆಚ್ಚಿದೆ, ಅದನ್ನ ನೋಡಿದ್ರೆ ಗೊತ್ತಾಗ್ತದೆ. ಇನ್ಯಾರೋ ಪ್ರಶ್ನೆಗೆ? ನಮಸ್ತೆ ಗುರುಗಳೇ. ನಮಸ್ಕಾರ. ಪ್ರಶ್ನೆ ಬಗ್ಗೆ ಪ್ರಶ್ನೆ ಇಲ್ಲ. ಇದು ಈ ವೇದ ಪಾರಾಯಣಕ್ಕೆ ಕೆಲವುದಕ್ಕೆ ಸ್ತ್ರೀಯರಿಗೆ ಅಧಿಕಾರ ಇಲ್ಲ ಹಾಗೆ ಹೇಳ್ತಾರಲ್ಲ, ಅದು ಎಷ್ಟರ ಮಟ್ಟಿಗೆ ಸಮಂಜಸ? ಈಗ ಇಲ್ಲ ಅಂತಾರೆ. ಒಂದ್ ಕಡೆ ಬೇರೆ ಬೇರೆ ಫೌಂಡೇಶನ್ ಅವರು ನಮ್ಗೆ ಆನ್ಲೈನ್ ಅಲ್ಲಿ ರುದ್ರಂ, ನಮಕಂ, ಚಮಕಂ ಎಲ್ಲಾನು ಹೇಳ್ಕೊಡ್ತಾ ಇದ್ದಾರೆ. ಅದು ಹೇಗೆ ಕಲಿಬೇಕಾ ಕಲಿಬಾರ್ದಾ? ಸ್ವಲ್ಪ ಕಾಂಟ್ರವರ್ಷಿಯಲ್ ಟಾಪಿಕ್, ಬಟ್ ಸ್ಟಿಲ್ ಇರುವಂತಹ ವಿಷಯ ಹೇಳೋದಾದ್ರೆ, ಇವತ್ತು ನಾವು ಮಾಡ್ತಾ ಇರುವಂತಹ ಸ್ತೋತ್ರಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅನ್ನೋದಿಲ್ಲ. ಯಾರ ಬೇಕಾದ್ರೂ ಹೇಳ್ಬೋದು, ಸ್ತ್ರೀ ಪುರುಷ, ನಮ್ಮ ದೇಶದವರು ಬೇರೆ ದೇಶದವರು, ನಮ್ಮ ಧರ್ಮದವರು ಬೇರೆ ಧರ್ಮದವರು. ಸೊ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲದೆ ಯಾರ ಬೇಕಾದ್ರೂ ಹೇಳಬಹುದಾಗಿರುವಂತಹ, ಯಾವ ವಯಸ್ಸಿನಲ್ಲಿ ಬೇಕಾದ್ರೂ ಹೇಳುವಂತಹ, ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಹೇಳಬಹುದಾಗಿರುವಂತಹ ಯಾವ್ದು ಅಂತಂದ್ರೆ ಅದು ಸ್ತೋತ್ರ ಸಾಹಿತ್ಯ. ಅದಕ್ಕೋಸ್ಕರನೇ ಇಡೀ ಜಗತ್ತು ಇದನ್ನ ತಗೊಂಡಿರುವಂತದ್ದು, ಸ್ತೋತ್ರ ಜಪ ಅಂತಂದ್ರೆ. ನೀವು ಕೇಳುವಂತ ಪ್ರಶ್ನೆ ವೇದದ ಬಗ್ಗೆ. ವೇದವನ್ನ ಹೇಳೋದಕ್ಕೆ ಅಧಿಕಾರಿತ್ವವನ್ನ, ಯೋಗ್ಯತೆಯನ್ನ ಇದೆಯಾ ಇಲ್ವಾ, ಯಾರಿಗಿದೆ ಯಾರಿಗಿಲ್ಲ ಅನ್ನೋಂಥದ್ದು ಈ ವಿದ್ವಾಂಸರಲ್ಲೇ ಹಲವಾರು ಜನರಿಗೆ ಹಲವಾರು ರೀತಿಯ ಸಂಶಯಗಳು ಮತ್ತು ಜಿಜ್ಞಾಸೆಗಳಿದೆ. ಒಂದು ಸ್ವಲ್ಪ ಜನರ ಪ್ರಕಾರ ಯಾರು ಅಂದ್ರೆ ಸ್ವಲ್ಪ ಜನರ ಪ್ರಕಾರ ಸ್ತ್ರೀಯರಿಗಿಲ್ಲ, ಒಂದಷ್ಟು ಜನರಿಗಿಲ್ಲ, ಈ ರೀತಿ ಮಾಡಿರುವಂಥದ್ದೇ. ಇನ್ನೊಂದಷ್ಟು ಜನ ಅದೇ ವೇದದಿಂದನೇ ರೆಫರೆನ್ಸಸ್ ತಗೊಂಡು ಇಲ್ಲ ಸ್ತ್ರೀಯರಿಗಿದೆ, ಇಲ್ಲ ಬೇರೆ ಎಲ್ಲರಿಗೂ ಕೂಡ ಇದಕ್ಕೆ ಅವಕಾಶ ಇದೆ. ಹಾಗಾಗಿ ನೀವೇ ಹೇಳಿದಾಗೆ ಹಲವಾರು ಆರ್ಗನೈಸೇಷನ್ಗಳು ನಡೆಸ್ತಾ ಇದೆ. ನನ್ನನ್ನು ಕೇಳೋದಾದ್ರೆ, ನೀವು ಪರ್ಸನಲ್ ಒಪಿನಿಯನ್, ಇದು ಯಾವುದೇ ಶಾಸ್ತ್ರದಲ್ಲಿ ಅಂತಲ್ಲ, ನಾವೇ ಮನೆಯಲ್ಲಿ ಜಿಜ್ಞಾಸೆ ಮಾಡಿ ಯಾವ ರೀತಿಯಲ್ಲಿ ಬಂದಿದೆ ಅಂದ್ರೆ, ಯಾರು ಬೇಕಾದ್ರೂ ಹೇಳಬಹುದಾದ್ರೆ ಹೇಳಬಹುದು. ಆದ್ರೆ ಅದನ್ನ ಹೇಗೆ ಅಂದ್ರೆ, ಗಾಡಿ ಯಾರು ಬೇಕಾದ್ರೂ ಓಡಿಸಬಹುದು, ಆದ್ರೆ ಅದಕ್ಕೊಂದು ಲೈಸೆನ್ಸ್ ಇರ್ಬೇಕು. ಲೈಸೆನ್ಸ್ ಇದ್ದು ಓಡಿಸಿದ್ರೆ ಮಾತ್ರ ಅದಕ್ಕೊಂದು ವ್ಯಾಲ್ಯೂ. ಹಾಗೆ ಈ ಒಂದು ವೇದಾಧ್ಯಯನವನ್ನ ಮಾಡೋದಕ್ಕೆ ಲೈಸೆನ್ಸ್ ಆಗಿ ಕೊಡ್ತಾ ಇದ್ದಂಥದ್ದು ಉಪನಯನ, ಜನಿವಾರ. ಸೊ ಹಾಗಾಗಿ ಹಿಂದೆ ನಮಗೆ ಗೊತ್ತಿರೋ ಹಾಗೆ ಸ್ತ್ರೀಯರಿಗೂ ಉಪನಯನವಿತ್ತು. ಯಾರೆಲ್ಲೇ ಆಗ್ಲಿ ಆ ಒಂದು ಅಧಿಕಾರಿತ್ವವನ್ನ ಕಂಡ್ರೆ, ಜಾತಿಯಾಗ್ಲಿ ಅಥವಾ ಲಿಂಗವನ್ನಾಗ್ಲಿ ಏನನ್ನೂ ನೋಡಿದ್ರೆ ಅವ್ರಿಗೆ ಉಪನಯನ ಸಂಸ್ಕಾರ ಮಾಡಿ ಅವ್ರಿಗೆ ವೇದಾಧ್ಯಯನವನ್ನ ಕೊಡುವಂಥದ್ದಿತ್ತು. ಈಗಲೂ ಹಲವಾರು ಸಂಸ್ಥೆಗಳು ಮಾಡ್ತಿರೋದು ಹಾಗೆ, ಅವ್ರಿಗೆ ಉಪನಯನವನ್ನ ಮಾಡಿಸಿ ಮಾಡ್ತಾ ಇರೋದು. ಸೊ ಹಾಗಾಗಿ ಉಪನಯನವನ್ನ ಮಾಡಿದ್ರೆ ಡೌಟ್ಲೆಸ್ ಮಾಡಬಹುದು. ಆದರೆ ಉಪನಯನ ಮಾಡದಲ್ಲೇನು ಕೂಡ ಒಬ್ಬೊಬ್ರು ಮಾಡ್ತಾ ಇದೀವಿ, ಒಬ್ಬೊಬ್ರು ಹೇಳ್ಕೊಡ್ತಾ ಇದಾರೆ, ಏನ್ ಮಾಡಬಹುದು ಅಂತಂದಾಗ ನಾನು ನನ್ನ ಗುರುಗಳ ಹತ್ರ ಕೇಳಿದೆ, ಈ ತರದ ಬಂದಾಗ ಏನ್ ಮಾಡಬಹುದು ಅಂತ. ಅವ್ರಂದ್ರು, ಯಾವುದೇ ಒಂದು ಕರ್ಮಕ್ಕೆ ದೃಷ್ಟಫಲ ಅದೃಷ್ಟ ಫಲ ಅಂತಿರುತ್ತೆ. ದೃಷ್ಟಫಲ ಈ ಒಂದು ಸ್ತೋತ್ರದಿಂದ ಅಥವಾ ಈ ಒಂದು ಮಂತ್ರ, ವೇದ ಮಂತ್ರ ಪಠಣದಿಂದ ನಿಮಗೆ ಸಿಕ್ಕಬೇಕಾಗಿರುವಂತಹ ದೃಷ್ಟಫಲ. ದೃಷ್ಟಫಲ ಅಂದ್ರೇನು? ಮನಃಶಾಂತಿ, ಅದರಿಂದ ಬರುವಂತಹ ಚಿತ್ತ ಶುದ್ಧಿ, ಇದು ಏನೇನಿದೆಯೋ ಅದೆಲ್ಲ ಆಗತ್ತೆ, ಡೌಟ್ ಇಲ್ಲ. ಯಾಕಂದ್ರೆ ಅದಕ್ಕೋಸ್ಕರನೇ ನೀವು ಮಾಡ್ತಾ ಇರೋದು. ಆದ್ರೆ ಅದೃಷ್ಟ ಫಲ ಅನ್ನುವಂಥದ್ದು ಗೊತ್ತಿಲ್ಲ. ಯಾಕಂದ್ರೆ ಒಂದ್ ಕಡೆ ಪಂಗಡದವರು ಆಗತ್ತೆ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಅವ್ರು ಆಗಲ್ಲ ಅಂತ ಹೇಳ್ತಾರೆ. ಐ ಆಮ್ ನಾಟ್ ಏಬಲ್ ಟು ಡಿಸೈಡ್. ಸೊ ದೃಷ್ಟ ಫಲದಲ್ಲಿ ಡೌಟ್ ಇಲ್ಲ, ಆಗತ್ತೆ. ಅದೃಷ್ಟ ಫಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೃಷ್ಟ ಫಲದಲ್ಲಿ ಸಿಗತ್ತೆ, ನಿಮ್ಗೆ ಇನ್ಕ್ಲಿನೇಷನ್ ಅಂದ್ರೆ ಮಾಡಿ, ತೊಂದರೆ ಇಲ್ಲ. ಆದ್ರೆ ನಿಮಗೆ ಮಂತ್ರವನ್ನೇ ಹೇಳಬೇಕು ಅಂತಿಲ್ಲ, ಬದಲು ಸ್ತೋತ್ರವನ್ನ ಹೇಳೋದಕ್ಕೆ ಸಾಧ್ಯ ಇದೆ ಅಂದಾಗ, ಅದೇ ಫಲವನ್ನ ಇದೇ ಕೊಡುತ್ತೆ ಅಂದಾಗ ಇದನ್ನು ಮಾಡಿದ್ರು ಸಾಕು ಅನ್ನುವಂಥದ್ದು ಕೂಡ ಸೇಫ್ ವೇ. ಸೊ ಹಾಗಾಗಿ ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಮಾಡಬಹುದು, ಬಟ್ ಯು ಹ್ಯಾವ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಬಿಕಾಸ್ ಇಟ್ ಇಸ್ ಯುವರ್ ಲೈಫ್. ಸೊ ಹಾಗಾಗಿ ಶಾಸ್ತ್ರದಲ್ಲಿ ಎರಡಕ್ಕೂ ರೆಫರೆನ್ಸ್ಗಳಿದೆ. ಹಾಗಾಗಿ ಇದೇ ಅಂತ ಹೇಳೋದು, ಇದಮಿತ್ತಂ ಅಂತ ಹೇಳೋದಕ್ಕೆ ಕಷ್ಟ ಆಗತ್ತೆ. ನನ್ನ ಒಪಿನಿಯನ್ ಅಷ್ಟೇ ಹೇಳ್ಬೋದು. ಇನ್ಯಾವ್ದಾದ್ರು ಪ್ರಶ್ನೆಗಳಿದೆಯಾ? ಶಮಾಧಿ ಅಂತ ಉಮಾ ಸುಬ್ರಹ್ಮಣ್ಯ ಅವ್ರು ಕೇಳಿದರೆ, ಶಮಾಧಿ ಅಂದ್ರೆ ಶಮ ಮತ್ತು ಇತರೆ 6. ಶಮ ಅಂತಂದ್ರೆ ಮನೋನಿಗ್ರಹ, ಮನಸ್ಸನ್ನ ಸಂಯಮ ಮಾಡುವಂಥದ್ದು. ದಮ ಅಂದ್ರೆ ಇಂದ್ರಿಯಗಳ ನಿಗ್ರಹ, ಪಂಚ ಇಂದ್ರಿಯಗಳು ಮತ್ತು ಪಂಚ ಕರ್ಮೇಂದ್ರಿಯಗಳ ನಿಗ್ರಹ. ಸುಮ್ನೆ ಕೇಳಿಸ್ಕೊಳ್ಳುವಾಗ ಹೆಂಗಿರ್ಬೇಕು? ಕಾನ್ಸಂಟ್ರೇಷನ್ ಆಗಿರ್ಬೇಕು. ಕೈಯೆಲ್ಲ ಆಡಿಸ್ಕೊಂಡು ಕಾಲೆಲ್ಲ ಆಡಿಸ್ಕೊಳಲ್ಲ, ಫೋಕಸ್. ಆಮೇಲೆ ಉಪರಮ, ಹೊರಮುಖವಾಗಿರುವಂತಹ ಇಂದ್ರಿಯಗಳನ್ನ ಒಳಮುಖವಾಗಿ ವಿಷಯವಾಗಿ, ಬ್ರಹ್ಮ ವಿಷಯವಾಗಿ, ಶಾಸ್ತ್ರ ವಿಷಯವಾಗಿ ತಗೊಳ್ಳುವಂಥದ್ದು ಉಪರಮ. ತಿತಿಕ್ಷಾ, ಇದನ್ನ ಮಾಡುವಾಗೆಲ್ಲ ಸುಲಭನ? ಖಂಡಿತ ಇಲ್ಲ, ಹಲವಾರು ಕಷ್ಟ ಬರುತ್ತೆ. ಆ ಹಲವಾರು ಕಷ್ಟಗಳು ನನ್ನ ಒಳಗಿರುವಂತಹ ಪೂರ್ವ ಸಂಸ್ಕಾರದಿಂದ ಇರಬಹುದು, ಮನೆಯಿಂದ ಇರಬಹುದು, ಹೊರಗಿಂದ ಇರಬಹುದು. ಅದೆಲ್ಲವನ್ನು ಕೂಡ ಸಹನೆಯಿಂದ, ತಿತಿಕ್ಷೆ
ತಾಳ್ಮೆಯಿಂದ ಸಹಿಸ್ಕೊಳ್ಳುವಂಥದ್ದು. ಇದೆಲ್ಲದಕ್ಕೂ ಮುಖ್ಯವಾಗಿ ಶ್ರದ್ಧಾ. ಯಾಕೆ? ನನ್ನ ಗುರುಗಳು ಹೇಳಿದರೆ, ನನ್ನ ಶಾಸ್ತ್ರ ಹೇಳಿದೆ, ವೇದ ಹೇಳಿದೆ, ಇದರಲ್ಲಿ ಸತ್ಯ ಇದೆ. ಹಾಗೆ ಸಮಾಧಾನ, ಅದನ್ನ ಇಟ್ಕೊಳ್ಳುವಾಗ ಏಕಾಗ್ರತೆ. ಇದಕ್ಕೆ ಶಮಾದಿ ಷಟ್ಕ ಸಂಪತ್ತು. ಸಂಪತ್ತು ಅಂದ್ರೆ ನಾವೆಲ್ಲರೂ ಕೂಡ ಮಿಲಿಯನೇರ್ಸ್ ಆಗ್ಬೇಕು ಅಂತೀವಿ. ಶಾಸ್ತ್ರ ಹೇಳುತ್ತೆ ನಿಮ್ ನಿಜವಾಗ್ಲೂ ಸಂಪತ್ತು ಯಾವ್ದು ಅಂದ್ರೆ ಈ ಆಂತರಿಕ ಸಂಪತ್ತನ್ನ ಗಳಿಸಿದಾಗ ನಿಜವಾಗ್ಲೂ ಸಂಪದ್ಭರಿತನಾಗಿರ್ತೀಯ. ಅದು ಶಮಾಧಿ ಅಂತ. ಅದು ಮುಖ್ಯ. ಇನ್ಯಾವ್ದಾದ್ರು ಪ್ರಶ್ನೆಗಳಿದೆಯಾ? ಇವತ್ತಿಗೆ ಸಮಯನೂ ಆಗಿರೋದ್ರಿಂದ ಪ್ರಶ್ನೆಗಳನ್ನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸಬಹುದು ಅನ್ಸುತ್ತೆ ಪ್ರಮೋದ್ ಸರ್. ಸೊ ಎಲ್ಲರೂ ಕೂಡ ಅತಿ ಉತ್ಸಾಹ ಅಷ್ಟೇ ಅಲ್ಲದೆ ಅತಿ ಶ್ರದ್ಧೆಯಿಂದ ಈ ಕ್ಲಾಸ್ಗಳಿಗೆ ಅಟೆಂಡ್ ಮಾಡ್ತಾ ಇದ್ದೀರಾ. ಇನ್ನು 2 ದಿನ, ಇನ್ನು 4 ಶ್ಲೋಕಗಳು ಅರ್ಥೈಸ್ಕೊಳ್ಳೋಣ. ಹಾಗೆ ಪಾರಾಯಣವನ್ನ ಮಾಡೋಣ. ಪಾರಾಯಣ ಮಾಡುವಾಗ ಯಾವ ರೀತಿ? ಶ್ರದ್ಧಾ, ಧಾರಣ, ಮೇಧ ಅದನ್ನ ಇಟ್ಕೊಂಡು ಮಾಡ್ತಾರೆ. ಯಾಕೆ? ಭಕ್ತ ಜಿಹ್ವಾಗ್ರಸದನ, ನನ್ನ ಬಾಯಿನ, ನನ್ನ ನಾಲಿಗೆಯಲ್ಲಿ ನುಡಿಲಿ, ನನ್ನ ನಾಲಿಗೆಯಲ್ಲಿ ನೆಲೆಸ್ಲಿ ಅನ್ನುವಂಥದ್ದು. ಹಾಗೆ ಯಾಕೆ ಅಂತಂದಾಗ ಭವಸಂತಾಪ ನಿರ್ವಾಪಣ ಸುಧಾ ನದಿಯಾಗಿ ನನ್ನನ್ನ ಮುನ್ನಡೆಸು ತಾಯಿ ಅಂತ ಕೇಳ್ಕೊಳ್ಳೋಣ. ಧನ್ಯವಾದ.